ವಿದ್ಯಾರ್ಥಿಗಳೇ, ನಾವಿವತ್ತು ಕರ್ನಾಟಕ CET ತರಬೇತಿಯನ್ನು ಉಚಿತವಾಗಿ ನೀಡಲಿಕ್ಕೆ ನಿಮ್ಮ ಜೊತೆ ಇದ್ದೇವೆ. ಅಭೂತಪೂರ್ವವಾದಂತಹ ನಿಮ್ಮ ಒಂದು ಪ್ರತಿಕ್ರಿಯೆ ಕಂಡು ನಮಗೆ ದಿಗ್ಭ್ರಾಂತಿಯಾಗಿದೆ. ನಿಮ್ಮೆಲ್ಲ ಆತುರತೆ ಕಾತುರತೆಗೆ ನಮ್ಮ ಒಂದು ದೊಡ್ಡ ತಂಡವೇ ನಿಮ್ಮ ಒಂದು ಭವಿಷ್ಯಕ್ಕಾಗಿ ದುಡಿತಾ ಇದೆ. ಅವರು ತಮ್ಮನ್ನು ಅರ್ಪಿಸ್ಕೊಂಡಿದ್ದಾರೆ. ನಾನು ಮೊಟ್ಟ ಮೊದಲು ಅವರುಗಳಿಗೆಲ್ಲ ಒಂದು ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ತಾವು ಈ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಈ ಒಂದು ತರಬೇತಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವತ್ತು ಗಣಿತಶಾಸ್ತ್ರದ ಬಗ್ಗೆ ನಾವು ಒಂದಿಷ್ಟು ತಿಳಿದುಕೊಳ್ಳೋಣ. ಇವತ್ತು ನಮ್ಮ ಜೊತೆ ಮಹೇಂದ್ರ ಅರಸ್ ಸರ್ ಇದ್ದಾರೆ. ಅವರು ನಮಗೆಲ್ಲ ಗುರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನ್ಯಾಷನಲ್ ಟ್ಯಾಲೆಂಟ್ ಸೆಂಟರ್, ಇವಾಗ ಅದಕ್ಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೇವೆ. ಅದು ಹೆಸರು ಬದಲಾವಣೆ ಆಗಿದೆ. ಅದರ ಗಣಿತಶಾಸ್ತ್ರದ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮಹೇಂದ್ರ ಅರಸ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ನಿಮಗೆ ಒಂದು ಈ ಡೆಫಿನಿಟ್ ಇಂಟಿಗ್ರಲ್ಸ್ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಬರ್ತಾರೆ. ಸುಮಾರು ವರ್ಷಗಳ ಕಾಲ ನಮಗೆ ಮತ್ತೆ ಸಾಕಷ್ಟು ವಿದ್ಯಾರ್ಥಿ ಬಳಗವನ್ನು ಹುಟ್ಟುಹಾಕಿರ್ತಕ್ಕಂಥ ಮಹೇಂದ್ರ ಅರಸು ಅವರ ಒಂದು ಮಾತುಗಳಲ್ಲೇ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಓವರ್ ಟು ಮಹೇಂದ್ರ ಅರಸ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಮ ಪರೀಕ್ಷೆ ಬೋರ್ಡ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದ್ದು ಬೇಜಾರಾಗಿರ್ಬೋದು ನಿಮಗೆ, ಬಟ್ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಓದಿರ್ತೀರಾ ಎಲ್ಲರೂ. ಈಗ CET ಅಂತೂ ಆಗತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಅದಕ್ಕೆ ತರಬೇತಿ ನಮ್ಮ ಇಡೀ ರಾಜ್ಯದಲ್ಲಿ ನುರಿತ ಎಲ್ಲ ಟೀಚರ್ಸ್ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬಂದಿರೋದು ಬಹಳ ಶ್ಲಾಘನೀಯ. ನನಗೂ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸಂತೋಷ, ನನಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಈಗ ನಾನು ಇದೊಂದು ಜಾಸ್ತಿ ಸಮಯ ವೇಸ್ಟ್ ಮಾಡ್ದೇನೆ ನಿಮಗೆ ಡೆಫಿನೆಟ್ ಇಂಟಿಗ್ರಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇದು ಮೊದಲು ಈ ಪ್ರಾಪರ್ಟೀಸು ಮತ್ತೆ ಈ ಡೆಫಿನೇಷನ್ ಅದಕ್ಕೆಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರಾಬ್ಲಮ್ ಮಾಡ್ತಾನೆ ಎಲ್ಲೆಲ್ಲಿ ಏನೇನು ಬೇಕೋ ಆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ. ಈಗ ಫಾರ್ಮಲ್ ಆಗಿ ಡೆಫಿನೇಷನ್ ನೋಡಿ. ಸಪೋಸ್ ಲಿಮಿಟ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಕ್ಯಾಪಿಟಲ್ ಎಫ್ ಎಕ್ಸ್ ಅಂತ ಇಟ್ಕೋಣ. ಈಗ ನಾವು +C ಅಂತ ಬೇಕಾಗ್ತಾವೆ. ಯೂಶಲಿ ನೀವು ಇಂಡೆಫಿನೆಟ್ ಬರೀತೀರಾ, ಇಲ್ಲಿ ಬೇಡ, ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತ ಕರೀತಾರೆ ಇದನ್ನ. ಸಪೋಸ್ ಇಂಟಿಗ್ರಲ್ ಆಫ್ ಎಫ್ ಎಕ್ಸ್ ಇಸ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅಂದ್ರೆ ಸಾಕಷ್ಟು ಮೆಥಡ್ ಅಲ್ಲಿ ನೀವು ಇಂಟಿಗ್ರೇಟ್ ಮಾಡೋದು ಕಲ್ತಿದ್ದೀರಾ. ಇದು ಬಂದಾದ್ಮೇಲೆ ಹೌ ಯು ಡಿಫೈನ್ ಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಬೈ A to B ಎಫ್ ಆಫ್ ಎಕ್ಸ್. ಅಂದ್ರೆ ಈ ಲಿಮಿಟ್ಸ್ ಎರಡನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ A is called lower limit and this B is called upper limit. So integral A to B ಎಫ್ ಆಫ್ ಎಕ್ಸ್ ಅಂತ ಓದ್ತಾರೆ. ಇದನ್ನ ಈಕ್ವಲ್ ಟು ಈ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಅಲ್ಲಿ ಫಸ್ಟ್ replace x by B upper limit and then lower limit substitute ಮಾಡಿ, then you take the difference that is denoted by fx between A and B ಅಂತಾನು ಬರೀತಾರೆ. ಸೊ ಆಫ್ಟರ್ ಇಂಟಿಗ್ರೇಷನ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಸಬ್ಟ್ರಾಕ್ಟ್ ಮಾಡೋದಷ್ಟೇ. ಈ ಮೂರು ಉದಾಹರಣೆ ತಗೊಂಡಿದ್ದೀನಿ ನೋಡಿ. ಇಂಟೆಗ್ರಲ್ 0 to π/4 secant squared x dx ಅಂತಂದ್ರೆ ಇಟ್ ಇಸ್ ಇಂಟೆಗ್ರಲ್ ಆಫ್ secant squared x is tan x. tan x ಆದ್ಮೇಲೆ 0 to π/4, ಇಲ್ಲಿ 0 and π/4 ಫಸ್ಟ್ ಅಪ್ಪರ್ ಲಿಮಿಟ್ ಕೊಡಿ. tan π/4 ಅಂದ್ರೆ 1 ಆಗುತ್ತೆ, ಮೈನಸ್ tan 0. ಸೊ 1 - 0 1 is the answer. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಇಂಟೆಗ್ರಲ್ 2 to 3 1/2x + 3 dx. ವಾಟ್ ಇಸ್ ಇಂಟೆಗ್ರಲ್ ಆಫ್ 1/2x + 3? log 2x + 3 ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಅದಕ್ಕೋಸ್ಕರ ಈ ಉದಾಹರಣೆ ತಗೊಂಡಿರೋದು. ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಿಟ್ವೀನ್ 2 and 3 ಇವೆರಡು ಲಿಮಿಟ್ಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಫ್ ಕಾಮನ್ ತಗೊಂಡಿದ್ದೀರಾ. ಲಾಗರಿಥಮ್ ಆಫ್ 3 2 6 + 3 9 ಆಗುತ್ತೆ, ಮೈನಸ್ ಲಾಗ್ ಆಫ್ ಇಲ್ಲಿ 2 ಕೊಟ್ರೆ 2 2 4 + 3 7 ಆಗುತ್ತೆ. ಸೊ log 9 - log 7 ಹಾಫ್ ಇಂಟು ಲಾಗ್, ಇಲ್ಲಿ ಲಾಗ್ ಕಾಮನ್ ತಗೊಂಡ್ಬಿಟ್ಟಿರಾ. ಇಟ್ ಇಸ್ log m - log n ಪ್ರಾಪರ್ಟಿ, log m/n ಆಗುತ್ತೆ. ಸೊ ಇಟ್ ಇಸ್ 1/2 log 9/7. ಇದು ಆನ್ಸರ್. ಒನ್ ಮೋರ್ ಎಕ್ಸಾಂಪಲ್. 0 to π/4 1/√16 - x² ಅಂತಿದ್ರೆ ಇದು 0 to 4 1/√ ಇದನ್ನು 16 4² - x² ಅಂತ ಬರ್ಕೊಳ್ಳಿ. ಇದು 1/√(a² - x² ಫಾರ್ಮಲ್ ಇದೆ. ಇಟ್ ಇಸ್ ಸೈನ್ ಇನ್ವರ್ಸ್ ಆಫ್
x by a, sin inverse of x by 4. Between 0 and 4 ಅಂದ್ರೆ sin inverse 4 by 4 is sin inverse 1, that is pi by 2, minus sin inverse 0 is 0, so pi by 2 minus 0. ಇದು ಡೆಫಿನಿಷನ್ ಆಫ್ ಡೆಫಿನೆಟ್ ಇಂಟೆಗ್ರಲ್ಗೋಸ್ಕರ. ಆಯ್ತಾ? ನೆಕ್ಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ಏನಂದ್ರೆ ಇಲ್ಲಿ ಇದನ್ನ ತುಂಬಾ ಯೂಸ್ ಮಾಡ್ತೀವಿ ನಾವು. ವೆನೆವರ್ ಎ ಸಬ್ಸ್ಟಿಟ್ಯೂಷನ್ ಇಸ್ ಅಪ್ಲೈಡ್ ಟು ಸಾಲ್ವ್ ಎ ಡೆಫಿನಿಟ್ ಇಂಟೆಗ್ರಲ್, ದ ಕರೆಸ್ಪಾಂಡಿಂಗ್ ಲಿಮಿಟ್ ಶುಡ್ ಬಿ ಚೇಂಜ್ ಅಂತ. ಅಂದ್ರೆ ನೀವು ಯಾವಾಗ ಸಬ್ಸ್ಟಿಟ್ಯೂಷನ್ ಅಪ್ಲೈ ಮಾಡ್ತೀರೋ, ಕೆಲವು ಸಲ ಇಂಟೆಗ್ರೇಟ್ ಮಾಡ್ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಗತ್ತೆ. ಅಂತ ಕಡೆ ನೀವು ಇದನ್ನ ಅವಾಯ್ಡ್ ಮಾಡ್ಬೋದು, ಬ್ಯಾಕ್ ಸಬ್ಸ್ಟಿಟ್ಯೂಷನ್. ಅದಕ್ಕೋಸ್ಕರ ಯು ಕ್ಯಾನ್ ಚೇಂಜ್ ದ ಲಿಮಿಟ್ಸ್ ಅಂತ ಹೇಳ್ತೀವಿ. ಲಿಮಿಟ್ ನ ಚೇಂಜ್ ಮಾಡಿ. ಯಾವಾಗ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ ಲಿಮಿಟ್ಸ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್, sin ಕ್ಯೂಬ್ ಎಕ್ಸ್ ಕಾಸ್ ಎಕ್ಸ್ ಅಂದಾಗ ಆಬ್ವಿಯಸ್ಲಿ sin x ನ ನೀವು t ಅಂತ ಇಟ್ಕೋತೀರಾ. ಇಫ್ ಯು ಪುಟ್ t equal to sin x, dt ಏನಾಗುತ್ತೆ cos x dx ಆಗುತ್ತೆ. ಇಲ್ಲಿದೆ ನೋಡಿ ಹೊರಗಡೆ ಇದು. ಅವಾಗ ಇಂಟೆಗ್ರೇಟ್ ಮಾಡೋಕ್ ಆಗುತ್ತೆ. ಬಟ್ ಇವಾಗ ಇಲ್ಲಿ ಇದ್ರ ಪ್ರಕಾರ ಇದು ದೀಸ್ ಆರ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಬಟ್ ಈಗ ಬರೋ ಇಂಟೆಗ್ರಲ್ ಎಕ್ಸ್ ಇರಲ್ಲ, ಟಿ ವ್ಯಾಲ್ಯೂ ಕಂಡಿಡ್ಕೋಬೇಕು. ವೆನ್ ಎಕ್ಸ್ ಇಸ್ 0 ಲೋಯರ್ ಲಿಮಿಟ್, ವಾಟ್ ಇಸ್ ಟಿ ಅಂದ್ರೆ sin 0 0 ಆಗುತ್ತೆ. ಆಮೇಲೆ ವೆನ್ ಎಕ್ಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ pi by 2, t equal to sin pi by 2 that is equal to 1. Therefore integral becomes integral 0 to 1. ಇದು pi by 2 ಬದಲು 0 to 1 ಆಗುತ್ತೆ. sin ಕ್ಯೂಬ್ x ಅಂದ್ರೆ t ಕ್ಯೂಬ್ ಆಗುತ್ತೆ. cos x dx is dt. Therefore ಇದು ಇಂಟೆಗ್ರಲ್ ನಿಮಗೆ ಗೊತ್ತು, t power 4 by 4 between 0 and 1. So 1 by 4 ಆಚೆ ತಗೊಳ್ಳಿ, 1 power 4 minus 0. So 1 by 4 is the answer. So ಇದು ಒಂದು ಬಹಳ ಇಂಪಾರ್ಟೆಂಟ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮಾಡುವಾಗ ಲಿಮಿಟ್ ನ ಚೇಂಜ್ ಮಾಡೋದು, ಸೊ ದಟ್ ಯು ನೀಡ್ ನಾಟ್ ಗೋ ಬ್ಯಾಕ್ ಟು ಒರಿಜಿನಲ್ ಫಂಕ್ಷನ್ ಅಥವಾ ಇದು. ನಾವು these are some very very important properties. ಈ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ ಅಲ್ಲಿ ಮೊದಲು ಬಹಳ ಆಬ್ವಿಯಸ್ ಡೆಫಿನಿಷನ್ ಮೂಲಕನೇ ಇದನ್ನ ಪ್ರೂವ್ ಮಾಡ್ಬಿಡ್ಬೋದು. ಈಗ ಇಂಟೆಗ್ರಲ್ ಆಫ್ a to b f of x ಮೈನಸ್ b to a f of x ಆಗುತ್ತೆ. ಅಂದ್ರೆ ಇಫ್ ಯು ಇಂಟರ್ಚೇಂಜ್ ಲಿಮಿಟ್ಸ್, ಸೈನ್ ಚೇಂಜಸ್. ಬಹಳ ಸುಲಭ, ಯಾಕೆಂದ್ರೆ ಈ ಇಂಟೆಗ್ರಲ್ ಆಫ್ f of x ಎಫ್ ಬಿ ಮೈನಸ್ ಎಫ್ ಎ ಆದ್ರೆ ವಾಟ್ ಇಸ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಬಿಟ್ವೀನ್ ಬಿ ಅಂಡ್ ಎ? ಇಟ್ ಈಸ್ ಎಫ್ ಎ ಮೈನಸ್ ಎಫ್ ಬಿ ಆಗುತ್ತಲ್ವಾ. ಸೊ ಹಾಗಾಗಿ ದೇ ಆರ್ ನೆಗೆಟಿವ್ ಟು ಈಚ್ ಅದರ್. ಅದೇ ಮೊದಲನೇ ಪ್ರಾಪರ್ಟಿ. ಮತ್ತೆ ಇದಂತೂ ಇನ್ನೂ ಸುಲಭ. ಇಂಟೆಗ್ರೇಟ್ ಮಾಡಿದ್ಮೇಲೆ ಆಸ್ ಲಾಂಗ್ ಆಸ್ ದ ಫಂಕ್ಷನ್ಸ್ ಆರ್ ಸೇಮ್ ಅಂಡ್ ಲಿಮಿಟ್ಸ್ ಆರ್ ಸೇಮ್, ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಇಟ್ ಇಸ್ ಎಕ್ಸ್ ಆರ್ ಟಿ ಅಂತ. ಅಂದ್ರೆ ಈ ಲೆಟರ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಬೇಕಾದ್ರೆ ನೀವು ಇದ್ರ ಜೊತೆ ಇನ್ನೂ ಒಂದು ಸೇರಿಸ್ಕೋಬಹುದು, ಎ ಟು ಬಿ ಎಫ್ ಆಫ್ ಯು ಇಂಟು ಡಿ ಯು ಅಂತ ಬೇಕಾದ್ರೂ ಬರ್ಕೋಬಹುದು. ಸೊ ಲೆಟರ್ ಇಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್ ಇನ್ ಈಗ ಇದು ಸೆಕೆಂಡ್ a to b f of x dx is a to b f of t dt ಅಂತಂದ್ರೆ ಲೆಟರ್ ಇಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ ಇರ್ಲಿ ಟಿ ಇರ್ಲಿ, ಫಂಕ್ಷನ್ ಸೇಮ್ ಇದ್ದು ಲಿಮಿಟ್ ಸೇಮ್ ಇದ್ದಾಗ ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಇಟ್ ಇಸ್ ಎಕ್ಸ್ ಆರ್ ಟಿ. ಬೇಕಾದ್ರೆ ಇದನ್ನ ಯು ಅಂತ ಬೇಕಾದ್ರೂ ಇಟ್ಕೋಬಹುದು, ಎ ಟು ಬಿ ಎಫ್ ಆಫ್ ಯು ಡಿ ಯು ಅಂತ ಬೇಕಾದ್ರೂ ಇಟ್ಕೋಬಹುದು. ಎಲ್ಲದಕ್ಕೂ ಒಂದೇ ಉತ್ತರ. ಯಾಕಂದ್ರೆ ನೀವು ಇಂಟಿಗ್ರೇಟ್ ಮಾಡಿದ್ಮೇಲೆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಬಿ ಅಂಡ್ ಎ, ಇಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಬಿ ಅಂಡ್ ಎ, ಇಲ್ಲಿ ಯೂಗ್ ಮಾಡ್ತೀರಾ. ಸೊ ಅದರಿಂದ ಕೊನೆ ಆನ್ಸರ್ ಸೇಮ್ ಇರುತ್ತೆ. ಹಾಗಾಗಿ ಇನ್ ಡೆಫಿನೆಟ್ ಇಂಟೆಗ್ರಲ್ ಲೆಟರ್ ಇಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಅದೊಂದು. ಮತ್ತೆ ಮೂರನೇ ಪ್ರಾಪರ್ಟಿ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನಿಮಗೆ ಬೇಕಾದ್ರೆ ಇದನ್ನ ಇದರ ಸ್ಪ್ಲಿಟ್ ಮಾಡಬಹುದು. ಬೇಕಾದ್ರೆ ಅಂದ್ರೆ ನಿಮಗೆ ಗೊತ್ತಾಗಬೇಕು ಯಾವಾಗ ಬೇಕು ಅಂತ. ಈಗ ಸಪೋಸ್ ನಾನು -3 to 5 mod x dx ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ mod x ಅನ್ನೋದು ನೆಗೆಟಿವ್ ಇದ್ದಾಗ ಒಂಥರ ಇರುತ್ತೆ, ಪಾಸಿಟಿವ್ ಇದ್ದಾಗ ಒಂಥರ ಇರುತ್ತೆ. ಹಾಗಾಗಿ -3 to 0 ಸ್ಪ್ಲಿಟ್ ಮಾಡ್ಕೋಬೇಕು. 0 is between -3 and 5. ಅವಾಗ mod x ಏನಾಗುತ್ತೆ ಅಂದ್ರೆ -x ಆಗುತ್ತೆ. ಆಮೇಲೆ ಪ್ಲಸ್ ನೆಕ್ಸ್ಟ್ ಲಿಮಿಟ್ 0 to 5 ಮಾಡ್ಕೊಂಡು ಅಲ್ಲಿ mod x ಏನಾಗುತ್ತೆ x dx ಆಗುತ್ತೆ. ಸೊ ಸಮ್ಟೈಮ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಉಪಯೋಗಿಸ್ಕೊಳ್ಳೋದು ಗೊತ್ತಿರಬೇಕು. ಬಟ್ ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಮೇಕ್ ಶೂರ್ ದಟ್ ಈ ಪಾಯಿಂಟ್ ಸಿ ಇದೆಯಲ್ಲ ಅದು ಎ ಅಂಡ್ ಬಿ ಮಧ್ಯೆ ಇರಬೇಕು. ಅದು ಅಪ್ಲೈ ಮಾಡ್ಬೇಕಾದ್ರೆ ಇದು ಹೊರಗಡೆ ಹೋಗಕ್ಕಾಗಲ್ಲ. ಬಿಕಾಸ್ ವಿ ಡೋಂಟ್ ನೋ ಈ ಎ ಬಿ ಆಚೆ ಫಂಕ್ಷನ್ ಡಿಫೈನ್ ಆಗಿದೆ ಇಲ್ವ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಲೆಟರ್ ತುಂಬಾ ಇಂಪಾರ್ಟೆಂಟ್. ಅದು ನೀವು ಬೇಕಾದ್ರೆ ಸ್ಪ್ಲಿಟ್ ಮಾಡಬಹುದು ಅಂತ. ಎ ಟು ಸಿ, ಸಿ ಟು ಬಿ, ಈ ಕಂಟಿನ್ಯೂಟಿ ಇರಬೇಕು. ಮತ್ತೆ ಪ್ರಾಪರ್ಟಿ ನಂಬರ್ 4 ಬಹಳ ಯೂಸ್ಫುಲ್ ಪ್ರಾಪರ್ಟಿ ಇದು. ಏನಂದ್ರೆ ಇಂಟೆಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಸ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಈಗ ಫಾರ್ ಎಕ್ಸಾಂಪಲ್ ಇಂಟೆಗ್ರಲ್
1 to 3 say x squared dx ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ x ಕ್ಯೂಬ್ ಐತಿ ಅಂತ ಬರೀತೀರಾ, ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ನೀವು ಇದು ಎಕ್ಸ್ ಸ್ಕ್ವೇರ್ಡ್ ಬೇಡ, ಎಫ್ ಆಫ್ ಎಕ್ಸ್ ಅಂತಾನೆ ಇಟ್ಕೋಣ, ಯಾವುದೇ ಫಂಕ್ಷನ್ ಆಗ್ಲಿ ಪರವಾಗಿಲ್ಲ. ಈಗ ಇದು ಸೇಮ್ ಆಸ್ ಇಂಟೆಗ್ರಲ್ 1 to 3 ಎಫ್ ಆಫ್ 1 + 3 - x ಅಂದ್ರೆ 4 - x ಅಂತ ಆಗುತ್ತೆ. ಯಾವಾಗ ಇದನ್ನು ಉಪಯೋಗಿಸ್ತೀವಿ ಅಂತಂದಾಗ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಇದು ಪ್ರಾಬ್ಲಮ್ ಮಾಡುವಾಗ ಡೆಫಿನೆಟ್ಲಿ ವಿಲ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಇದು ಒಂದು ಪ್ರಾಪರ್ಟಿ. ಮತ್ತೆ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 5, 0 to a f of x is 0 to a f of a - x dx ಅಂತ ಆಗುತ್ತೆ. ಅಂದ್ರೆ x ಇರೋ ಕಡೆ ಇಲ್ಲಿ a - x ಹಾಕ್ಬೇಕು, ಲಿಮಿಟ್ ಸೇಮ್ ಇರುತ್ತೆ. 0 to a f x is 0 to a f of x. ಬಹಳ ಯೂಸ್ಫುಲ್ ಪ್ರಾಪರ್ಟಿ ಇದು. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 6 ಅಲ್ಲಿ 0 to 2a f of x, you can split this into 0 to a f of x plus 0 to a f of 2a - x ಅಂತ ಆಗುತ್ತೆ. ಮತ್ತೆ ಆಸ್ ಎ ಸ್ಪೆಷಲ್ ಕೇಸ್ ಇದು 2a - f of 2a - x ಏನಾದ್ರು f of x ಆದ್ರೆ 0 to a f x 0 to a f x ಇದುವೆ, ಸೊ 2 times 0 to a f of x ಆಗುತ್ತೆ. ಇನ್ ಕೇಸ್ f of 2a - x ಮೈನಸ್ ಎಫ್ ಎಕ್ಸ್ ಆದ್ರೆ ಇವೆರಡರಲ್ಲೂ ಒಂದು ಆಗ್ಲೇಬೇಕಂತೇನಿಲ್ಲ. ಅಕಸ್ಮಾತ್ ಆದ್ರೆ ಇದು ಮೈನಸ್ ಎಫ್ ಎಕ್ಸ್ ಪ್ಲಸ್ ಎಫ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ. ಸೊ ಇಂಟೆಗ್ರಲ್ 0 to 2a f of x is twice 0 to a f of x if f of 2a - x is fx, 0 if f of 2a - x is minus fx. ಹಾಗೇನೆ ಪ್ರಾಪರ್ಟಿ ನಂಬರ್ 7, minus a to a f of x is 0 to a f of x plus 0 to a f of minus x ಆಗುತ್ತೆ. ಅಂದ್ರೆ ಇಲ್ಲಿ f of minus x ಏನಾದ್ರು f of x ಆದಾಗ ಅದೇ ತರನೇ twice 0 to a f of x ಆಗುತ್ತೆ. ಇಂಥ ಫಂಕ್ಷನ್ we call it even function. If f of minus x is minus fx, that is function is odd, then ಈ fx minus fx ಕ್ಯಾನ್ಸಲ್ ಆಗ್ಬಿಟ್ಟು ನಿಮಗೆ 0 ಬರುತ್ತೆ. ಸೊ ಇದಿಷ್ಟು ಪ್ರಾಪರ್ಟೀಸ್ ನ ನೀವು ಫಸ್ಟ್ ಲಿಸ್ಟ್ ಮಾಡ್ಕೋಬೇಕು. ಅದನ್ನ ಯಾವಾಗ ನಿಮಗೆ ಅದು ಮನಸ್ಸಿಗೆ ಚೆನ್ನಾಗಿ ನಾಟುತ್ತೆ ಅಂದ್ರೆ ಓನ್ಲಿ ವೆನ್ ಯು ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್. ಸ್ಪೆಷಲಿ ಈ ಸಿಇಟಿ ನೊಳಗೆ ಇದ್ರ ಮೇಲೆ ಜಾಸ್ತಿ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಮಾಡೋಂಥ ಕ್ವಶನ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ -a to +a ಇದ್ದಾಗ ಈವನ್ ಆಡೋ ನೋಡಿದ್ರೆ ಬಹಳ ಬೇಗ ಆನ್ಸರ್ ಮಾಡಬಹುದು. ಹಾಗೇನೆ 0 to 2a f of x ಇದ್ದಾಗ f of 2a - x ಏನಾದ್ರು ಮೈನಸ್ ಎಫ್ ಎಕ್ಸ್ ಆದ್ರೆ ಬಹಳ ಈಸಿಯಾಗಿ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಒಂದು ಪ್ರಾಬ್ಲಮ್ ತಗೋತೀನಿ. 0 to π cos to the power 5x dx ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಒಂದು cos x ತಗೊಂಡು ಇನ್ cos to the power 4 ನ ಸೈನ್ ಅಲ್ಲಿ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಮಾಡ್ಬೇಕು. ಆದ್ರೆ ಇದನ್ನ ಡೈರೆಕ್ಟ್ ಆಗಿ ನೀವು 0 ಅಂತ ಬರೀಬಹುದು. ಹೇಗೆ ಅಂದ್ರೆ ಇದು 0 to 2a f of x ತರ ಇದೆ. ಇದು f of x ಏನಾದ್ರು cos to the power 5x ಅಂತ ತಗೊಂಡ್ರೆ what is f of 2a - x ಅಂದ್ರೆ π - x ಏನಾಗುತ್ತೆ? cos π - x is minus cos x, to the power 5 ಅಂದ್ರೆ minus cos to the power 5x ಆಗುತ್ತೆ. therefore f of π - x is minus fx, therefore it's equal to 0 ಡೈರೆಕ್ಟ್ ಆಗಿ ಹೇಳ್ಬೋದು. so that is the advantage of this. ಈಗ ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಹೋಗೋಣ. ಈಗ ನೋಡಿ, ಮೊದಲನೇ ಪ್ರಾಬ್ಲಮ್ I1 is equal to 0 to π/2 x into sin x dx ಇದೆ. ಮತ್ತೆ I2 is integral 0 to π/2 x cos x dx ಇದೆ. ದೆನ್ ಇದಿಷ್ಟನ್ನ ನೀವು 1 ನಿಮಿಷದೊಳಗಡೆ ಮಾಡಬೇಕು. I1 plus I2 is 0, I1 equal to ಇದು π/2 minus I2, C ಏನು I1 plus I2 equal to π/2, I1 and I2 are equal ಅಂತೆಲ್ಲ ಇದೆ. ಸೊ ನೀವು ಡೈರೆಕ್ಟ್ ಆಗಿ I1 equal to I2 ಅಂತ ಬರೆದ್ಬಿಡ್ಬೋದು. ಯಾಕಂದ್ರೆ π/2 minus x sin π/2 minus x cos x ಆಗುತ್ತೆ. ಇಲ್ಲಿ cos π/2 minus x, ಇಲ್ಲಿ sin x ಆಗುತ್ತೆ. ಯಾವ್ದ್ರಲ್ಲಿ ಒಂದು ಅಪ್ಲೈ ಮಾಡಿದ್ರೆ ಸೇಮ್ ಅದೇ ಬರುತ್ತೆ ಅಂತ ಅನ್ಕೋಬಹುದು. ಹಾಗಲ್ಲ, ವಾಟ್ ಯು ಹ್ಯಾವ್ ಟು ಡೂ ನೋಡಿ, I1 ತಗೊಳ್ಳಿ, ಇದನ್ನ ತಗೊಳ್ಳಿ, ಇಂಟೆಗ್ರಲ್ 0 to π/2 ಆ ಪ್ರಾಪರ್ಟಿ ಇದೆಯಲ್ಲ, ಇಂಟೆಗ್ರಲ್ 0 to a f of x dx is equal to ಇಂಟೆಗ್ರಲ್ 0 to a f of a minus x dx. ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ x ಇರೋ ಕಡೆ π/2 minus x ಹಾಕೋಬೇಕು, ಇಂಟು sin π/2 minus x ಬರೆಯಕ್ ಹೋಗಬೇಡಿ, ಡೈರೆಕ್ಟ್ ಆಗಿ ನೀವು cos x ಅಂತ ಬರೀರಿ, dx ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು, ಇವಾಗ I1 ಈಕ್ವಲ್ ಟು ನೋಡಿ π/2 ಇಂಟು cos x ಅಂದಾಗ π/2 ಇಸ್ ಕಾನ್ಸ್ಟೆಂಟ್, ಇಂಟೆಗ್ರಲ್ 0 to π/2 cos x ಆಯ್ತು. ನೆಕ್ಸ್ಟ್ ನೀವು -0 to π/2 x cos x ನ ನೀವು ಡೈರೆಕ್ಟ್ ಆಗಿ I2 ಅಂತ ಬರ್ಕೊಂಡ್ಬಿಡಿ, I2 ಅಂತ. therefore I1 plus I2 is equal to π/2 into, you know, integral of cos x is sin x between 0 and π/2. That is equal to π/2 into sin π/2 is 1 minus sin 0 is 0. So it becomes π/2. Therefore I1 plus I2 equal to π/2. So answer is C. ನೀವು ಈ ರೀತಿ ಆನ್ಸರ್ ಮಾಡಬಹುದು.
ಯಾವ್ದು ಇದಕ್ಕಾದ್ರೂ ಯಾವ್ದಾದ್ರು ಒಂದಕ್ಕೆ ಇದನ್ನ ನೀವು ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಬರುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಎಫ್ ಆಫ್ ಎಕ್ಸ್ ಇಸ್ 4x³ + 3x - 10. ನೀವೇನ್ ಅನ್ಕೊಂತೀರಾ, ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು ಅಥವಾ ಇಲ್ಲಿ ಎಫ್ ಆಫ್ ಮೈನಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ? ಇಲ್ಲ, ಆಗಲ್ಲ. ನೀವು ಗಮನಿಸಿ, -2 to 2 ಅಂದಾಗ ಇಟ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ದಿಸ್ -a to +a ಎಫ್ ಆಫ್ ಎಕ್ಸ್ ಇಂಟು dx. ಇದು ಯಾವಾಗ 0 ಆಗುತ್ತೆ ಅಂದ್ರೆ ಇಫ್ ಎಫ್ ಆಫ್ -x is equal to -fx. ಇಟ್ ಇಸ್ ಬೇಸ್ಡ್ ಆನ್ ದಿಸ್. ಆಕ್ಚುಲಿ ಏನಾಗುತ್ತೆ, ಇದಿಷ್ಟು ಫಂಕ್ಷನ್ ನೀವು gx ಅಂತ ಇಟ್ಕೊಳ್ಳಿ. ಎಫ್ ಆಫ್ -x minus f of x divided by x² + 3 ಆಗುತ್ತೆ. ಈಗ replace x by -x. You can try this only when the lower and upper limits are negative to each other. ಈ ತರ ಇದ್ದಾಗ ಮಾಡಿದ್ರೆ ಈಗ g of -x ಅಂದ್ರೆ x ಇರೋ ಕಡೆ -x ಆಗುತ್ತೆ, f of x ಆಗುತ್ತೆ, ಇಲ್ಲಿ minus f of -x ಆಗುತ್ತೆ. And -x whole square is x² + 3. ಗಮನಿಸಿ, g of -x and g of x, they are negative to each other. ನೋಡಿ, fx minus f of -x minus fx, fx minus f of -x ಅಂದಾಗ so g of -x is equal to -gx ಆಯ್ತು. therefore the answer is 0. ಡೈರೆಕ್ಟ್ ಆಗಿ ನೀವು ಡಿ ಹೋಗ್ಬೋದು. ದಟ್ ಇಸ್ ದಿ ಅಡ್ವಾಂಟೇಜ್. ಇದು ಸುಮ್ಮನೆ ನಿಮಗೆ ತರ ಡೈವರ್ಟ್ ಮಾಡೋಕೆ ಕೊಟ್ಟಿರುವಂತದ್ದು ಫಂಕ್ಷನ್. ನೆಕ್ಸ್ಟ್ ಕ್ವಶನ್, ಇಲ್ಲಿ k into integral 0 to 1 x into f of 3x dx is 0 to 3 t into f of t dt ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಅಂತ. ಸೊ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀನಿ, ಅದನ್ನ k into integral 0 to 1 x into f of 3x ನಾನು ತಗೊಂಡು ಐ ಜಸ್ಟ್ ಪುಟ್ t equal to 3x. ಯಾಕೆ ಅಂತ ತಿಳ್ಕೊಳ್ಳಿ, ಈ 3x ಇರೋ ಕಡೆ ಇಲ್ಲಿ ಏನಿದೆ ಅಂದ್ರೆ ಜಸ್ಟ್ t ಇದೆ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಲುಕ್ಸ್ ವೆರಿ ಆಬ್ವಿಯಸ್. tx ನ t equal to 3x ಅಂತ ಇಟ್ಕೊಂಡ್ರೆ dt ಏನಾಗುತ್ತೆ ಅಂದ್ರೆ 3 into dx ಆಗುತ್ತೆ. therefore dx is equal to 1/3 into dt. ಮತ್ತೆ ನಿಮ್ಗೆ ಮೊದಲೇ ಹೇಳಿದ್ದೆ, when you use the substitution you change the limits ಅಂತ. ಈಗ ಲಿಮಿಟ್ಸ್ ಏನಾಗುತ್ತೆ, when x is 0 t is 0 ಆಗುತ್ತೆ, 3 into 0. when x is 1 t is equal to 3 into 1, 3 ಆಗುತ್ತೆ. therefore this integral becomes k into integral 0 to 3 x is what is x, t by 3 into f of 3x ಅಂದ್ರೆ t into dx ಅಂದ್ರೆ 1/3 dt. you have to be very very careful. ಇದೇನಾಗುತ್ತೆ, ಇವಾಗ k by 9 ಆಗುತ್ತೆ, ಇಂಟೆಗ್ರಲ್ 0 to 3 t into f of t dt ಆಯ್ತು. ಸೊ ಇವಾಗ ಇದನ್ನ ಇದಕ್ಕೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ k by 9 into integral 0 to 3 t f of t is 0 to 3 t f of t ಅಂದಾಗ k by 9 should be equal to 1. therefore k equal to 9 ಆಗುತ್ತೆ. so k equal to 9 is the answer. this is the answer. okay na? so next question ಹೋಗೋಣ. this is very simple one. f of x is integral -1 to 0 mod of t into dt ಅಂತ ಬರ್ಕೊಳ್ಳಿ. ಯಾಕೆ ಅಂತ ಗೊತ್ತಾಗಬೇಕು ನಿಮಗೆ. 0 to x mod of t into dt ಆಗುತ್ತೆ. -1 to 0 and 0 to x. ಯಾಕಂದ್ರೆ x is positive. so mod x definition ನಿಮಗೆ ಜ್ಞಾಪಕ ಇರಬೇಕು. it is -x if x is negative and x if x is positive ಅಂದಾಗ ನೆಗೆಟಿವ್ ಪಾಸಿಟಿವ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಈಗ ನೋಡಿ, -1 ಇಂದ 0 ಇಂದ x ವರೆಗೆ, ಬಿಕಾಸ್ x is ಪಾಸಿಟಿವ್, ಇಲ್ಲಿ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, -1 to 0 - t dt ಆಗುತ್ತೆ. ಪ್ಲಸ್ ಇಂಟೆಗ್ರಲ್ 0 to x mod of -t ಅಂದ್ರೆ ಇಲ್ಲಿ t ಆಗುತ್ತೆ dt, ಬಿಕಾಸ್ 0 to x it is ಪಾಸಿಟಿವ್. ಈಗ ಇಂಟೆಗ್ರೇಟ್ ಮಾಡಿ -t² by 2 ಆಗುತ್ತೆ ಬಿಟ್ವೀನ್ -1 and 0. ಪ್ಲಸ್ ಹಿಯರ್ t²/2 ಬಿಟ್ವೀನ್ 0 and x ಆಗುತ್ತೆ. ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಇಲ್ಲೆಲ್ಲ ಒಂದೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋ ಸಾಧ್ಯತೆ ಇದೆ. -half ತಗೊಂಡು x t ಗೆ 0 ಕೊಟ್ರೆ 0 -1² ಅಂದ್ರೆ 1 ಆಗುತ್ತೆ. ಸರಿಯಾಗಿ ನೋಡಿ, -1 ಅಂತ ಆಗೋಲ್ಲ, -1². ಆಮೇಲೆ ಪ್ಲಸ್ 1/2 ಇಂಟು t ಗೆ x ಕೊಟ್ಟಾಗ x² - 0 ಆಗುತ್ತೆ. ಸೊ -1 into -half is half, ಪ್ಲಸ್ half into x². ಇವಾಗ ನೀವು ಹಾಫ್ ಆಚೆ ತಗೊಂಡ್ರೆ half into 1 + x² ಬರುತ್ತೆ. half into 1 + ಇದನ್ನೇನು ಬರೀ ಆಗತ್ತೆ ಇಲ್ಲ, ಯು ಕ್ಯಾನ್ ಸೇವ್ ಟೈಮ್, ಜಸ್ಟ್ ಗೋ ಟು ದಿಸ್ ಆನ್ಸರ್, half into 1 + x². ಇದೆಲ್ಲ half into 1 - x² ಇಸ್ ಅ ಡಿಸ್ಟ್ರಾಕ್ಟರ್, ಯಾಕಂದ್ರೆ ಇಲ್ಲಿ ನೀವು ಮೈನಸ್ ಆಗೋ ಸಾಧ್ಯತೆ ಇದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ತಗೋಣ, 5th one. ಇದು ಬಹಳ ಸಿಂಪಲ್ ಡೈರೆಕ್ಟ್ ಪ್ರಾಬ್ಲಮ್. ಇದು ಬೇಸ್ಡ್ ಆನ್ ಇಂಟೆಗ್ರಲ್
a to b f of x dx is equal to integral a to b f of a plus b minus x ಅಂತ. ಇದು ಈ ತರ ಇದ್ದಾಗ ನಾನು ಶಾರ್ಟ್ಕಟ್ ಮೆಥಡ್ ಆಮೇಲೆ ಹೇಳ್ತೀನಿ. ಇದನ್ನ ನೀವು i ಅಂತ ಇಟ್ಕೊಳ್ತೀರಾ. ಇಂಟೆಗ್ರಲ್ 1 to 3 ರೂಟ್ ಆಫ್ 4 minus x ಡಿವೈಡೆಡ್ ಬೈ ರೂಟ್ x ಪ್ಲಸ್ ರೂಟ್ ಆಫ್ 4 minus x ಅಂತ ಬರ್ಕೊಳ್ತೀರಾ. ಅದಾದ್ಮೇಲೆ i is also equal to integral 1 to 3 ರೂಟ್ ಆಫ್ 4 minus x ಅಂದ್ರೆ ರೂಟ್ x ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ರೂಟ್ ಆಫ್ ಇಲ್ಲಿ 4 minus x ಆಗುತ್ತೆ ಪ್ಲಸ್ ರೂಟ್ ಆಫ್ 4 minus x ಅಂದ್ರೆ x ಆಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಎರಡು ಆಡ್ ಮಾಡಿದ್ರೆ 2i ಬರುತ್ತೆ. ಇಟ್ ಇಸ್ 1 to 3. ಡಿನಾಮಿನೇಟರ್ x ಪ್ಲಸ್ ರೂಟ್ 4 minus x x ಪ್ಲಸ್ ರೂಟ್ 4 minus x ಇದೆ. ನ್ಯೂಮರೇಟರ್ ಅದೇ ಬರುತ್ತೆ. ಸೊ ಇಟ್ ಇಸ್ 1 dx ಆಗುತ್ತೆ. ಇಟ್ ಇಸ್ x ಬಿಟ್ವೀನ್ 1 and 3 which is equal to 3 minus 1 that is equal to 2. therefore answer is 1 ಅಂತ ಬರುತ್ತೆ. ಇಂಥ ಪ್ರಾಬ್ಲಮ್ ಇದ್ದಾಗ ಯಾವ ತರ ಅಂದ್ರೆ ಡಿನಾಮಿನೇಟರ್ ಚೇಂಜ್ ಆಗಲ್ಲ. ಯಾವುದು 1 plus 3 minus x ಆದಾಗ ಇಲ್ಲಿ 4 minus x ಆಗುತ್ತೆ, ಇಲ್ಲಿ x ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಈ ಎಕ್ಸ್ಪ್ರೆಷನ್ ಬಿಟ್ಟು ಇನ್ನೊಂದಿರುತ್ತಲ್ಲ ಅದು ಬಂದಾಗ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಬೈ 2 ದಟ್ ಇಸ್ ಈಕ್ವಲ್ ಟು 2 by 2. 1 is the answer. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ನೋಡಿ, ಇಲ್ಲಿ ಪೈ ಬೈ 6 ಇರುತ್ತೆ, ಪೈ ಬೈ 3 ಇರುತ್ತೆ, sin x ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ x. ಈ ಪ್ರಾಬ್ಲಮ್ಗೆ ನಾನು ಡೈರೆಕ್ಟ್ ಆಗಿ ಪೈ ಬೈ 12 ಅಂತ ಬರೀಬಹುದು. ಹೇಗೆ ಅಂದ್ರೆ ಇದು a ಪ್ಲಸ್ ಬಿ ಅಂದ್ರೆ ಇದು 30 ಪ್ಲಸ್ 60 ಅಂದ್ರೆ 90. ಸೈನ್ 90 minus x ಅಂದ್ರೆ ಇದು ಕಾಸ್ x ಆಗುತ್ತೆ. ಇದು ಡಿನಾಮಿನೇಟರ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಏನಂದ್ರೆ ಆನ್ಸರ್ ಪೈ ಬೈ 3 ಮೈನಸ್ ಪೈ ಬೈ 6 ಡಿವೈಡೆಡ್ ಬೈ 2 ದಟ್ ಇಸ್ ಈಕ್ವಲ್ ಟು ಪೈ ಬೈ 6 by 2 ಅಂದ್ರೆ ಪೈ ಬೈ 12. ಇದನ್ನ 4-5 ಸೆಕೆಂಡ್ಸ್ ಅಲ್ಲಿ ನೀವು ಮಾಡಬಹುದು. ಈ ಪ್ರಾಪರ್ಟಿ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ತಗೊಳ್ತೀನಿ. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಏನಂದ್ರೆ ಇಂಟೆಗ್ರಲ್ 0 to pi by 4 ನೀವು ಸಬ್ಸ್ಟಿಟ್ಯೂಷನ್ ಮಾಡೋ ತರ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ sin x ಪ್ಲಸ್ ಕಾಸ್ x ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ ಗೊತ್ತಾ ನಿಮಗೆ? ಇದನ್ನ ನೋಡಿ, ಇಲ್ಲಿ sin x ಮೈನಸ್ ಕಾಸ್ x ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ನೋಡಿ, ಕಾಸ್ x ಪ್ಲಸ್ sin x. ಸೊ ಇದನ್ನ ಪ್ರಿಮಿಟಿವ್ ಅಂತ ಕರಿತೀವಿ ನಾವು. ಸೊ ಯು ಮಸ್ಟ್ ಟ್ರೈ ಟು ಎಕ್ಸ್ಪ್ರೆಸ್ ಡಿನಾಮಿನೇಟರ್ ಇನ್ ಟರ್ಮ್ಸ್ ಆಫ್ ದಿಸ್ sin x ಮೈನಸ್ ಕಾಸ್ x. ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ 4 ಮೈನಸ್ 1 ಮೈನಸ್ sin 2x ಅಂತ ಬರ್ಕೋತೀನಿ. ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಇಟ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾಗಬೇಕು ಏನಂದ್ರೆ ಈ ನ್ಯೂಮರೇಟರ್ ಏನೋ ಒಂದು ಇದೆಯಲ್ಲ ಅದರಲ್ಲಿ ಬರ್ಕೋಬೇಕು. ಡಿನಾಮಿನೇಟರ್ನ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪ್ರಿಮಿಟಿವ್ ಆಫ್ ದಿಸ್. ನೋಡಿ ಈ ತರ ಬರ್ಕೋಬೇಕು. ಈಗ 4 minus 1 is 3, ಆಮೇಲೆ ಮೈನಸ್ ಆಫ್ ಮೈನಸ್ sin 2x ಆಗುತ್ತೆ. ಇದಾದ ನಂತರ 0 to pi by 4 sin x ಪ್ಲಸ್ ಕಾಸ್ x, sin x ಪ್ಲಸ್ ಕಾಸ್ x ಡಿವೈಡೆಡ್ ಬೈ 4 ಮೈನಸ್ ಇದನ್ನ ನೀವು sin x ಮೈನಸ್ ಕಾಸ್ x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇದು ಟ್ರಿಗ್ನಾಮೆಟ್ರಿ ಇಂಟಿಗ್ರೇಷನ್ ಗೆ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ ಅಂತ ಅನ್ಕೋಬಹುದು ನೀವು. ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ sin ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ x 1 ಮೈನಸ್ 2 sin x ಕಾಸ್ x sin 2x ಆಗುತ್ತೆ. ಈಗ ನಾನು ಇದನ್ನ ಸಬ್ಸ್ಟಿಟ್ಯೂಷನ್ ಇದನ್ನ t ಇಟ್ಕೊಂಡ್ರೆ ಮತ್ತೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಇದು ಮಾಡ್ಕೊಂಡಿದ್ದ ಉದ್ದೇಶನೇ ಇದಕ್ಕೆ. ಇದನ್ನ t ಅಂತ ಆದ್ರೆ ಇದು dt ಆಗುತ್ತೆ. therefore the integral becomes dt divided by 4 2 squared minus t squared ಆಗುತ್ತೆ. ಬಟ್ ಬಹಳ ಕೇರ್ಫುಲ್ ಆಗಿರಿ, ಈ ಲಿಮಿಟ್ಸ್ ನ ಚೇಂಜ್ ಮಾಡಬೇಕು. ಇದು ಸಬ್ಸ್ಟಿಟ್ಯೂಷನ್ ಏನು ಅಂತ ಗೊತ್ತು ನಿಮಗೆ. ವಾಟ್ ಇಸ್ ಸಬ್ಸ್ಟಿಟ್ಯೂಷನ್? ಟಿ. ನಾನು ಇಲ್ಲೆಲ್ಲ ಟೈಮ್ಸ್ ವೇಸ್ಟ್ ಆಗುತ್ತೆ ಅಂತ ಇಲ್ಲೇ ಬರ್ಕೊಂಡಿದೀನಿ. sin x ಮೈನಸ್ ಕಾಸ್ ಇಂದ ನೀವು ಟಿ ಅಂತ ಇಟ್ಕೊಂಡಿರೋದ್ರಿಂದ ಈಗ ಲೋಯರ್ ಲಿಮಿಟ್ 0 ಕೊಟ್ರೆ ವೆನ್ x is 0 sin 0 is 0 ಮೈನಸ್ ಕಾಸ್ 0 is 1. ಸೊ ಮೈನಸ್ 1 ಆಗುತ್ತೆ ಲಿಮಿಟ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು? ಆಮೇಲೆ ಅಪ್ಪರ್ ಲಿಮಿಟ್ ಇದು ಪೈ ಬೈ 4 ಕೊಟ್ಟಾಗ ಅಪ್ಪರ್ ಲಿಮಿಟ್ ಪೈ ಬೈ sin ಪೈ ಬೈ 4 ಮೈನಸ್ ಕಾಸ್ ಪೈ ಬೈ 4 0 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1/2 into a. You know 1/a squared minus x squared formula. Integral 1/a squared minus x squared formula ಇದೆ 1/2a into logarithm of 2 plus t divided by 2 minus t between minus 1 and 0 ಅಂತ ಬರ್ಕೊಳ್ಳಿ. Which is equal to 1/4 into logarithm of ಈಗ t ಗೆ ನೀವು ಮೈನಸ್ 0 ಕೊಡಿ. ಫಸ್ಟ್ 2 plus 0 2 minus 0 ಅಂದ್ರೆ 2/2 ಆಗುತ್ತೆ. ಆಯ್ತಾ? ಮೈನಸ್ ಲಾಗರಿಥಮ್ ಆಫ್ ನೆಕ್ಸ್ಟ್ ಮೈನಸ್ 1 ಕೊಟ್ರೆ 2 plus minus 1 is 1 ಡಿವೈಡ್ ಬೈ 2 minus of minus 1 is 3 ಆಗುತ್ತೆ. ಸೊ ಲಾಗ್ 1 ಆಗುತ್ತೆ, ಇದು 0 ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 1/4 ಇಂಟು ಇದು ಲಾಗ್ 1/3 ಅಂದ್ರೆ ಲಾಗ್ 1 ಮೈನಸ್ ಲಾಗ್ 3 ಪ್ಲಸ್ ಲಾಗ್ 3 ಆಗುತ್ತೆ. ಲಾಗ್ 1 is 0 ಮೈನಸ್ ಲಾಗ್ 3. ಸೊ 1/4 ಲಾಗ್ 3. ಇನ್ಫ್ಯಾಕ್ಟ್
ಇಷ್ಟೆಲ್ಲ ಮಾಡ್ಲೇಬೇಕು ಅಲ್ಲಿ 1/4 ಮಾಡಿದ ತಕ್ಷಣ ಇದೆಲ್ಲಾನು ಆನ್ಸರ್ ಎಲ್ಲಾನು ಇಗ್ನೋರ್ ಮಾಡಿ ಸಿ ಹೊರಟೋಗ್ಬಿಡ್ಬೋದು. ಸೊ ಈ ಪೂರ್ತಿನೂ ಮಾಡೋ ಅಗತ್ಯ ಇಲ್ಲ. ಕೆಲವು ಸಲ ಎಲಿಮಿನೇಷನ್ ಟೆಕ್ನಿಕ್ ಹೆಲ್ಪ್ ಆಗುತ್ತೆ. ಸೊ 1/4 ಆಫ್ log 3 ಆಗುತ್ತೆ. ಇದು ಬಹಳ ಒಳ್ಳೆ ಕ್ವಶನ್, ತುಂಬಾ ಒಳ್ಳೆ ಕ್ವಶನ್ ಇದು ನೋಡಿ. 0 to 1 x into 1 minus x to the power 3/2. ಕೆಲವು ಸಬ್ಸ್ಟಿಟ್ಯೂಷನ್ ಯೋಚನೆ ಮಾಡ್ತಾರೆ. ಒಂದೇ ಒಂದು ಸ್ಟೆಪ್ ಇಲ್ಲಿ, ಒಂದೇ ಒಂದು ಸ್ಟೆಪ್ ಏನಂದ್ರೆ ಇಂಟೆಗ್ರಲ್ 0 to 1 minus x into x to the power 3/2 into dx. This is a beautiful result. ನೋಡಿ 0 to a f of x is equal to 0 to a f of a minus x dx ಆಗುತ್ತೆ. 0 to a f x is 0 to a f of a minus. ಅದನ್ನ ಇಲ್ಲಿ ಅಪ್ಲೈ ಮಾಡಿದೀನಿ. 1 minus x ಆಗುತ್ತೆ. ಇದು 1 minus of 1 minus x ಅಂದ್ರೆ x. Now it is very easy. x to the power 3/2 ಇಂಟಿಗ್ರೇಟ್ ಮಾಡಿದ್ರೆ x to the power 3/2 plus 1 by 3/2 plus 1 ಆಗುತ್ತೆ. ಮೈನಸ್ ಇದೇನಾಗುತ್ತೆ x to the power 1 into x to the power 3/2 ಅಂದ್ರೆ x to the power 5/2 ಆಗುತ್ತೆ. It is x to the power 5/2 plus 1 ಅಂದ್ರೆ 7/2 divided by 7/2. ಇದು ತುಂಬಾ ಕ್ವಿಕ್ ಆಗಿ ಮಾಡುವಂಥದ್ದು. ಇದನ್ನೆಲ್ಲ ನಿಧಾನಕ್ಕೆ ಮಾಡಕ್ ಆಗೋಲ್ಲ. x to the power 3/2 ಇಂಟಿಗ್ರೇಟ್ ಮಾಡಿದ್ರೆ x power 3/2 plus 1 by 3/2 plus 1 5/2 ಆಗುತ್ತೆ. ಮೈನಸ್ ಇಲ್ಲಿ x to the power 5/2 plus 1 by 5/2 plus 1. ಈಗ ಇದನ್ನ 2/5 into 1 to the power anything is 1 minus 0 ಆಗುತ್ತೆ. ಮೈನಸ್ 2/7 into ಇಲ್ಲೂ ಅಷ್ಟೇನೆ 1 to the power 7/2 is 1 minus 0. ಸೊ ಆನ್ಸರ್ ಇಸ್ 2/5 minus 2/7. ಈಗ ನೀವು LCM ತಗೊಂಡ್ರೆ 35 ಆಗುತ್ತೆ. 5 7s are 7 2s are 14 minus 7 5s are 5 into 2 10 ಆಗುತ್ತೆ, which is equal to 4/35. ಸೊ ಆನ್ಸರ್ ಇಸ್ 4/35. ಸೊ ಕೆಲವು ಕ್ವಶನ್ ಈ ತರ ಕ್ವಿಕ್ ಆಗಿ ವರ್ಕ್ ಮಾಡುವಂಥದ್ದು, ಕಂಪ್ಯೂಟೇಷನ್ ಸ್ಕಿಲ್ ನ ಟೆಸ್ಟ್ ಮಾಡಬೇಕು. ಕೆಲವು ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ನಿಮ್ದು ಯಾವ್ದನ್ನು ವೀಕ್ನೆಸ್ ಇರಬಾರ್ದು, ತಿಳ್ಕೊಳ್ಳಿ. ಕೆಲವು ಇದಕ್ಕಿಂತ ತುಂಬಾ ಒದ್ದಾಡ್ತಾರೆ ನಿಧಾನಕ್ಕೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಬ್ಲಮ್ ಮಾಡ್ಕೊಂಡು ಇದನ್ನ. ನೆಕ್ಸ್ಟ್ ಇಂಟೆಗ್ರಲ್ ನೋಡಿ, ಇದನ್ನ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಈಗ ಇಲ್ಲಿ 5/6 5/3 ಕೊಟ್ಟಾಗ 5/6 plus 5/3 is 5/2. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್. 5/6 plus 5/3 ಇದೆಲ್ಲ LCM ತಗೊಂಡ್ ಮಾಡೋದಿಲ್ಲ, ಕನ್ವರ್ಟ್ ಮಾಡ್ಕೊಳ್ಳಿ ಡಿಗ್ರಿಗೆ. 30 60 ಅಂದ್ರೆ 90 is 5/2. sin 5/2 minus 6 ಅಂದ್ರೆ ಕಾಸ್ ಆಗುತ್ತೆ. ಇದು ಡಿನಾಮಿನೇಟರ್ ಸೇಮ್ ಇರುತ್ತೆ. ಅಂತ ಕೇಸಲ್ಲಿ ನಿಮ್ಗೆ ಆನ್ಸರ್ ಏನಂತ ಹೇಳಿದ್ದೆ, 5/3 minus 5/6 divided by 2, that is equal to 5/6 divided by 2, which is equal to 5/12. So answer is 5/12. ಸೊ ಬಹಳ ಕ್ವಿಕ್ ಆಗಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಈ ಪ್ರಾಬ್ಲಮ್ ಅಲ್ಲೂ ಅಷ್ಟೇ, ಮಾಡ್ ಅನ್ನೋದು ಮಾಡ್ ಆಫ್ x minus 1 is x minus 1 ಯಾವಾಗ if x minus 1 is positive, 1 minus x ಯಾವಾಗ if x minus 1 is negative. ಸೊ ಎಲ್ಲಿ ನೆಗೆಟಿವ್ ಪಾಸಿಟಿವ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತು. ಈ x minus 1 ಯಾವಾಗ ಪಾಸಿಟಿವ್ ಅಂದ್ರೆ when x is greater than 1. ಯಾವಾಗ x minus 1 ನೆಗೆಟಿವ್ ಆಗುತ್ತೆ ಅಂದ್ರೆ when x is less than 1. 1 is between 0 and 4. ಸೊ ಅವಾಗ ನೀವು 0 to 1 ಮಾಡ್ಕೊಳ್ಳಿ, mod x minus 1 ಬರ್ಕೊಳ್ಳಿ. ನೆಕ್ಸ್ಟ್ 1 to 4 ಬರ್ಕೊಳ್ಳಿ, mod x minus 1 ಬರ್ಕೊಳ್ಳಿ. ಈಗ ತುಂಬಾ ಸುಲಭ ಇದು. 0 to 1 ಇದೇನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಅದರಿಂದ 1 minus x between 0 and 1 into dx ಆಗುತ್ತೆ. ಪ್ಲಸ್ ಇದು 1 to 4 ಇದೆಲ್ಲ ಪಾಸಿಟಿವ್ ಇರೋದ್ರಿಂದ ಯು ರೈಟ್ ಆಸ್ ಇಟ್ ಈಸ್ x minus 1 dx. ಈಗ ನೀವು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. x ಬರುತ್ತೆ minus x squared by 2 ಬರುತ್ತೆ between 0 and 1. ಇಲ್ಲಿ ಇಂಟಿಗ್ರೇಟ್ x squared by 2 ಆಗುತ್ತೆ. minus integral of 1 dx is x ಆಗುತ್ತೆ between 1 and 4, which is equal to 1 minus 0 ಇಲ್ಲಿ minus half into 1 minus 0 plus 1/2 into 16 minus 1 15 ಆಗುತ್ತೆ ಡೈರೆಕ್ಟ್ ಆಗಿ. 4 squared minus 1 squared minus 4 minus 1 that is equal to 3. ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಉಪಯೋಗಿಸಿ. 1 ಇದೆ ಇಲ್ಲಿ minus 3 ಇದೆ. 1 minus 3 ಅಂದ್ರೆ ಏನು, -2. ಇಲ್ಲಿ 1 ಇಂಟಿಜರ್ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ. 1 minus 3 ಆಗತ್ತೆ. ಅದಾದ ನಂತರ ಇವೆರಡನ್ನ ಅಸೋಸಿಯೇಟ್ ಮಾಡಿದ್ರೆ 15 minus 1 ಅಂದ್ರೆ 14 divided by 2 ಆಗುತ್ತೆ. ಸೊ ಇಟ್ ಇಸ್ -2 plus 7 ದಟ್ಸ್ ಈಕ್ವಲ್ ಟು 5. ಸೊ ಆ ರೀತಿ ನೀವು ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಎಲ್ಲದಕ್ಕೂ LCM ಎಲ್ಲ ತಗೊಂಡು ಮಾಡಕ್ ಹೋಗ್ಬೇಡಿ. ಸೊ ಆನ್ಸರ್ ಇಸ್ 5. ನೆಕ್ಸ್ಟ್ ಇಂಟೆಗ್ರಲ್, ದಿಸ್ ಅ ವೆರಿ ಗುಡ್ ಕ್ವಶನ್. ಈಗ n ಅಂದ್ರೆ 0 to π/4 tan to the power of nx ಇದೆ. ಸೊ ವಾಟ್ ಇಸ್ I8 plus I10 ಅಂತಂದ್ರೆ it is nothing but integral 0 to π/4 tan to the power of 8x plus tan to the power of 10x ಅಂತ ಆಗತ್ತೆ. ಎರಡನ್ನು ಆಡ್ ಮಾಡಿದ್ರೆ
Now it's interesting. 0 to pi by 4 ಬರ್ಕೊಂಡು tan to the power of 8x ನ ನೀವು ಆಚೆ ತಗೊಳ್ಳಿ. Tan to the power of 8x. Then you get 1 plus tan squared x. 1 plus tan squared x is nothing but secant squared x. So integral 0 to pi by 4 tan to the power of 8x into secant squared x ಆಯಿತು. ಈಗ substitution looks very obvious. ಇದನ್ನು t ಇಟ್ಕೊಂಡ್ರೆ ಇದು t to the power of 8 ಆಗುತ್ತೆ. secant squared x dx is dt. ಅದನ್ನೆಲ್ಲ ಬರೆಯೋ ಅಗತ್ಯ ಇಲ್ಲ ನಿಮಗೆ. ಲಿಮಿಟ್ಸು ಅಷ್ಟೇ. ನೀವು t equal to tan x ಕೊಟ್ಮೇಲೆ when x is 0 t is tan 0, when x is pi by 4 t is tan pi by 4 1. So which is equal to t to the power of 9 divided by 9 between 0 and 1, which is 1 over 9 into 1 minus 0. So 1 by 9 is the answer. So this is the answer. Next question ತಗೋಣ ನೋಡಿ. ಇಲ್ಲೂ ಅಷ್ಟೇ mod x ಡೆಫಿನಿಷನ್ ಈಗ ಆಲ್ರೆಡಿ ನಿಮಗೆ ಪರಿಚಯ ಆಗಿದೆ. -1 to 0 mod x by x plus 0 to 1 0 to 2 ಅಲ್ವಾ, ಅದು 0 to 2 mod x by x. ಫಸ್ಟ್ ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು, ನೆಗೆಟಿವ್ ಪಾಸಿಟಿವ್ ಸ್ಪ್ಲಿಟ್ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತೆ, -1 to 0 -1 ಆಗುತ್ತಿದೆ, ಯಾಕಂದ್ರೆ mod x is -x by x is -1 plus 0 to 2 ಏನಾಗುತ್ತೆ, mod x by x is 1 dx ಆಗುತ್ತೆ, which is equal to -x between -1 and 0 plus x between 0 and 2 ಆಗುತ್ತೆ, which is equal to minus of 0 minus of -1. Be careful, ಇಲ್ಲಿ ನೋಡ್ಕೊಳ್ಳಿ, ಮೈನಸ್ ಹೊರಗಡೆ ತಗೊಂಡಿದ್ದೀನಿ, 0 minus of -1 plus ಇಲ್ಲಿ 2 minus 0 ಆಗುತ್ತೆ, minus into minus into minus -1 plus 2, which is equal to 1. ನೀವು 3 ಬರೆಯೋ ಸಾಧ್ಯತೆನೂ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಂಥ ಕಡೆ ಕ್ಯಾಲ್ಕುಲೇಷನ್ ಮಾಡುವಾಗ. ಸೊ ಇದು ಆನ್ಸರ್. ನೆಕ್ಸ್ಟ್ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ 0 to pi by 2 cos to the power 4x divided by cos to the power 4x plus sin to the power 4x ಆದ್ರೆ ನಿಮಗೆ pi by 4 ಅಂತ ಹೇಳಿದ್ದೆ, ಅಪ್ಪರ್ ಲಿಮಿಟ್ ಬೈ 2, ಯಾಕಂದ್ರೆ ಇಲ್ಲಿ pi by 2 minus x ಆದಾಗ ಇಲ್ಲಿ cos sin ಆಗುತ್ತೆ, sin cos ಆಗುತ್ತೆ, ಇದು cos becomes sin. ಸೊ ಡಿನಾಮಿನೇಟರ್ ಸೇಮ್, ನ್ಯೂಮರೇಟರ್ ಅದೇ ಎಕ್ಸ್ಪ್ರೆಷನ್ ಬರೋದ್ರಿಂದ ಅಪ್ಪರ್ ಲಿಮಿಟ್ ಬೈ 2 ಡೈರೆಕ್ಟ್ ಆಗಿ ನೀವು ಬರೀಬಹುದು. ಇಲ್ಲ ಆತರ ಕೇರ್ಲೆಸ್ ಆಗಿ ಮಾಡಕ್ ಹೋಗಬೇಡಿ, pi by 4 ಇರುತ್ತೆ ಆನ್ಸರ್. ಆಕ್ಚುಲಿ ಇಲ್ಲಿ 0 to pi ಇರೋದ್ರಿಂದ ಮೊದಲು ಒಂದು ಸ್ಟೆಪ್ ಏನಂದ್ರೆ, ಇದನ್ನ 2 times integral 0 to pi by 2 cos to the power 4x divided by cos to the power 4x plus sin to the power 4x ಅಂತ ಬರ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು ಯಾವ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಏನಂದ್ರೆ, ಪ್ರಾಪರ್ಟಿ ಈಸ್ 0 to 2a f of x into dx is equal to 2 times integral 0 to a f of x into dx. ಯಾವಾಗ ಅಂದ್ರೆ if f of 2a minus x equal to f of x. ಇಲ್ಲಿ ನೀವು ಟ್ರಿಗ್ನೋಮೆಟ್ರಿನಲ್ಲಿ ನಿಮ್ ಸ್ಟ್ರೆಂತ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, if you replace x by pi minus x, cos pi minus x is cos minus cos x, but to the power 4 you are lucky. ಮತ್ತೆ ಇಲ್ಲಿ cos to the power 4 pi minus x ನ cos power 4 ಆಗುತ್ತೆ. sin pi minus x ಏನ್ ಪ್ರಾಬ್ಲಮ್ ಇಲ್ಲ, sin x ಆಗೋದ್ರಿಂದ ಡಿನಾಮಿನೇಟರ್ ಸೇಮ್ ಇದೆ. ಸೊ ಫಂಕ್ಷನ್ ಸೇಮ್ ಇರೋದ್ರಿಂದ f of 2a minus x is f of x ಟೈಪ್ ಇದೆ. therefore it is 2 times integral 0 to a. ಇದು 2a ಅನ್ನೋದು pi ಆದ್ರೆ a is pi by 2 ಆಯ್ತು. ಇವಾಗ ಇದು 2 into this is a well known problem which is pi by 4. so answer is pi by 2. pi by 2 is the answer. ಡೈರೆಕ್ಟ್ ಆಗಿ pi by 4 ಮಾಡಕ್ ಹೋಗಬೇಡಿ. ಇಟ್ಸ್ ಅ ಗುಡ್ ಕ್ವಶನ್. ಮತ್ತೆ ಇದು ಅಷ್ಟೇ, ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಬ್ಲಮ್. ಲಿಮಿಟ್ ನೋಡಿದಾಗ minus pi by 4 to plus pi by 4, when they are negative to each other, you can always think of function even odd. ನೋಡ್ಕೊಳ್ಳಿ, f of x is logarithm of secant x minus tan x ಅಂತ ತಗೊಳ್ಳಿ. what is f of minus x? Careful, it is logarithm of secant of minus x ಅಂದ್ರೆ secant x minus tan of minus x is plus tan x ಆಗುತ್ತೆ. and you must know these two are negative to each other. ತಕ್ಷಣ ಗೊತ್ತಾಗಲ್ಲ ನಿಮಗೆ. 1 over secant x plus tan x ಅಂದ್ರೆ you must know it is equal to secant x minus tan x. ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ. ಇವೆರಡು ಆಡ್ ಮಾಡಿದ್ರೆ what is log m plus log n? log mn, secant minus tan into secant plus tan ಅಂದ್ರೆ secant squared minus tan squared, that is equal to 1. what is log 1? 0. therefore f of x plus f of minus x is equal to 0 ಆಯಿತು. therefore f of minus x is minus fx. so you can easily see here this function is a odd function. ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದು. ಇದು once you know it is odd function, ಇದು odd ಅಂತ ಗೊತ್ತಾದ ತಕ್ಷಣ minus a
to plus a, minus pi by 4 to plus pi by 4, it's equal to 0 ಆಗುತ್ತೆ. So answer is 0. You just observe this. Okay. Next question. ಇದು ನೋಡಿಪ್ಪ, ಇದು ಡೈರೆಕ್ಟ್ ಆಗಿ ಮಾಡಕ್ ಹೋದ್ರೆ ಸುಮಾರು ಒಂದು ಪೇಜ್ ಪೂರ್ತಿ ಇದೆ, ಎಲ್ಲಾ ಕಡೆನೂ ಇದನ್ನ ಮಾಡಿರ್ತಾರೆ. ಬಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಟ್ರಿಕ್ ಹೇಳ್ತೀನಿ. a equal to b equal to 1 ಕೊಡಿ. put a equal to 1 and b equal to 1. ಅವಾಗ ಇಂಟೆಗ್ರಲ್ ಏನಾಗುತ್ತೆ ಗೊತ್ತಾ? 0 to pi x dx divided by a is 1, b is also 1 ಅಂದಾಗ cos squared x plus sin squared x ಏನಾಗುತ್ತೆ? 1 dx. So this is nothing but x squared by 2 between 0 and pi, which is equal to pi squared by 2 ಬಂತು ಆನ್ಸರ್. ಈಗ ಚಾಯ್ಸಸ್ ಅಲ್ವೇ, ನೀವು a ಗೆ b ಗೆ 1 ಕೊಟ್ಟರೆ ಇದು ಪೈ ಆಯ್ತು, ಇಲ್ಲಿ pi by 2 ಆಯ್ತು, ಇದು pi squared by 1 ಆಯ್ತು, ಇದು pi squared by 2 ಆಗುತ್ತೆ. ಸೊ ವಿಚ್ ಎವರ್ ಗಿವ್ಸ್ ಯು pi squared by 2, ದಟ್ ಇಸ್ ದ ಆನ್ಸರ್. ಇಲ್ಲ ಅಂದ್ರೆ ಇದನ್ನ ನೀವು i ಅಂತ ಇಟ್ಕೊಂಡು pi minus x ಹಾಕಿ pi x ನ ಎಲಿಮಿನೇಟ್ ಮಾಡಿ ಆಮೇಲೆ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಎಲ್ಲ ಮಾಡೋಷ್ಟ್ರೊಳಗೆ ತುಂಬಾ ಟೈಮ್ ತಗೊಳುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್. ನೆಕ್ಸ್ಟ್ ಪ್ರಾಬ್ಲಮ್, ಇದು minus pi by 4 to plus pi by 4 1 over 1 plus cos 2 theta ಅಂದ್ರೆ 2 cos squared theta ನಿಮಗೆ ಗೊತ್ತಿದೆ, 2 cos squared x ಆಗುತ್ತೆ dx, which is equal to half ಆಚೆ ತಗೊಳ್ಳಿ, integral minus pi by 4 to plus pi by 4, 1 over cos squared x is secant squared x ಆಯ್ತು, which is equal to half into, you know, it is tan x between minus pi by 4 and plus pi by 4, which is equal to half into tan pi by 4 is 1 minus of minus 1, which is equal to half into 2 ಆಗುತ್ತೆ. So answer is 1. B is the answer. So it's simple question. ಈ 16th question ಒಂದೇ ಒಂದು ಲೈನ್ ಆನ್ಸರ್ ನೋಡಿ. 0 to pi by 2 1 over 1 plus cos squared x to the power 5 x divided by sin to the power 5x ಅಂತ ಬರ್ಕೊಳ್ಳಿ. ಅದಾದ್ಮೇಲೆ LCM ಎಲ್ಲ ತಗೊಳ್ಬೇಕಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. sin to the power 5x ಮೇಲೆ ಹೋಗುತ್ತೆ, ಇದು denominator sin to the power 5x plus cos to the power 5x. This is a well familiar result. Denominator change ಆಗಲ್ಲ if you replace x by pi by 2 minus x. numerator ಈ ಎಕ್ಸ್ಪ್ರೆಷನ್ ಬಿಟ್ಟು ಇನ್ನೊಂದು ಇದೆಯಲ್ಲ ಅದು ಬರುತ್ತೆ. ಸೊ ಅಂತ ಕೇಸಲ್ಲೆಲ್ಲ ಆನ್ಸರ್ pi by 2 by 2 which is equal to pi by 4. Pi by 4 is the answer. Next question, ಇದು ಅಷ್ಟೇನೆ, integral a to b, ಇದು if you replace x by a plus b minus x, 2 plus 8 minus x root of 10 minus x ಆಗುತ್ತೆ. ಡಿನಾಮಿನೇಟರ್ root of 10 minus x plus root of x, ಸೇಮ್ ಎಕ್ಸ್ಪ್ರೆಷನ್ ಬರುತ್ತೆ. ಅಂತ ಕಡೆ ಆನ್ಸರ್ ಏನ್ ಹೇಳಿದ್ದೆ ನಿಮಗೆ ಅಂದ್ರೆ upper limit minus lower limit divided by 2 which is equal to 6 by 2 which is equal to 3. That is the answer. ನಿಮಗೆ ಆನ್ಸರೇ ಬೇಕು ಅಂತಂದ್ರೆ 2 to 8 ಇದನ್ನ i ಅಂತ ಇಟ್ಕೊಂತೀರಾ, root of x divided by root x plus root of 10 minus x ಅಂತ ಬರ್ಕೊಂತೀರಾ. i is also equal to integral 2 to 8 root of 2 plus 8 minus x 10 minus x divided by root of 10 minus x plus root of 10 minus 10 minus x ಅಂದ್ರೆ root of x ಆಗುತ್ತೆ. ಈಗ ಇವೆರಡು ಆಡ್ ಮಾಡಿದ್ರೆ ನಿಮಗೆ 2i equal to integral 2 to 8 root x plus root 10 minus 8, ಇಲ್ಲೂ ಸೇಮ್ ಬರೋದ್ರಿಂದ 1 dx ಆಗುತ್ತೆ. it is equal to x between 2 and 8, that is equal to 8 minus 2 6 ಆಗುತ್ತೆ. therefore i is equal to 3. ಇಷ್ಟೆಲ್ಲ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಬೈ 2 ಅಂತ ಬರೀಬಹುದು. ದಿಸ್ ಅ ಬ್ಯೂಟಿಫುಲ್ ಕ್ವಶನ್. ಇದು ನೀವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಎಲ್ಲ ಮಾಡ್ತಾ ತುಂಬಾ ಟೈಮ್ ತಗೊಳುತ್ತೆ. ಇಟ್ ಟೇಕ್ಸ್ ಮೋರ್ ದೆನ್ 5 minutes. ಆಮೇಲೆ ಸಿಂಪ್ಲಿಫೈ ಮಾಡೋದು ಕಷ್ಟ ಆಗುತ್ತೆ. ಬಟ್ ವಾಟ್ ಯು ಶುಡ್ ನೋ, ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ನಾಟ್ ಎನ್ ಆಡ್ ಫಂಕ್ಷನ್, ನಾಟ್ ಎನ್ ಈವನ್ ಫಂಕ್ಷನ್. ಅದು ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ, ಅದು ಆಡ್ ಫಂಕ್ಷನ್ ಆಗಿರುತ್ತೆ. tan inverse of minus x is minus tan inverse x ಅಂತ ನಿಮಗೆ ಗೊತ್ತಿದೆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಒಳಗೆ. ಸೊ ಅದಲ್ಲಿ ನಾನು ಏನ್ ಮಾಡ್ತೀನಿ, -3 to +3 pi by 2 minus tan inverse x ಅಂತ. ಅನ್ಫಾರ್ಚುನೇಟ್ಲಿ ನಿಮ್ಗೆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ ಅಲ್ಲಿ ಇದನ್ನು ತೆಗೆದಿದ್ದಾರೆ, ಬಟ್ ಬೇಸ್ಡ್ ಆನ್ ದಟ್ ಕ್ವಶನ್ ಕೇಳ್ಬೋದು. ಏನಂದ್ರೆ sin inverse x plus cos inverse x, ಅದನ್ನ ತೆಗಿಯೋಕ್ಕೂ ಮುಂಚೆ ನೀವು ಕಲ್ತಿರ್ತೀರಾ, ಅದು ಬೇರೆ ವಿಚಾರ. ಯಾವುದೇ ಒಂದು ಎಕ್ಸ್ಟ್ರಾ ಕಲ್ತ್ರೂ ಯು ನೆವರ್ ರಿಪೆಂಟ್ ಫಾರ್ ಲರ್ನಿಂಗ್ ಮೋರ್ ಅಂತ ನಾವು ಹೇಳ್ತಿರ್ತೀವಿ. ಸೊ ಕಲ್ತಿದ್ ವೇಸ್ಟ್ ಆಗಲ್ಲ. ಇದು pi by 2 ಆಗುತ್ತೆ. ಸೊ ಅದರಿಂದ pi by 2 minus tan inverse x ಆಗೋದ್ರಿಂದ ಈಗ ನಾನು ಇದನ್ನ ಡೈರೆಕ್ಟ್ ಆಗಿ ಹೊಡೆದಾಕ್ಬಿಡ್ತೀನಿ, ಯಾಕಂದ್ರೆ tan inverse x is an odd function. ಈಗ pi by 2 is ಕಾನ್ಸ್ಟೆಂಟ್, ಅದನ್ನ ಆಚೆ ತಗೊಂಡ್ರೆ ಇಂಟೆಗ್ರಲ್ ಆಫ್ 1 dx is x between -3 and +3 ಆಗುತ್ತೆ. pi by 2 into 3 minus of -3
ದಟ್ ಇಸ್ ಈಕ್ವಲ್ ಟು 6/2 ಅಂದ್ರೆ 3 pi. ಆನ್ಸರ್ ಇಸ್ 3 pi. ಇದು ಬರುತ್ತಾ ಆನ್ಸರು. ಸೊ ಇದು ಒಂದು ಒಳ್ಳೆ ರಿಸಲ್ಟ್, ಇದನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್, ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಈಗ ಎಕ್ಸ್ ಗೆ ನೀವು ಸೈನ್ ಥೀಟಾ ಇಟ್ಕೊಳ್ಳೇಬೇಕು. ವೆನ್ ಯು ಹ್ಯಾವ್ ಸಮಥಿಂಗ್ ಅಂಡರ್ ರೂಟ್ ಸೈನ್, ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಡಿ ಎಕ್ಸ್ ಏನಾಗುತ್ತೆ, ಕಾಸ್ ಥೀಟಾ ಇಂಟು ಡಿ ಥೀಟಾ ಆಗುತ್ತೆ. ಸೊ ಇಂಟೆಗ್ರಲ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ 0 when x is 0, theta equal to 0. When x is half, it is equal to pi/6 ಆಗುತ್ತೆ. ಲಿಮಿಟ್ ಚೇಂಜ್ ಮಾಡ್ಬಿಡಿ. ಸೊ ಇದು dx ಏನಾಗುತ್ತೆ, ಕಾಸ್ ಥೀಟಾ ಡಿ ಥೀಟಾ ಆಗುತ್ತೆ. ಕಾಸ್ ಥೀಟಾ ಇಂಟು ಡಿ ಥೀಟಾ, ಡಿನಾಮಿನೇಟರ್ಲಿ 1 + sin ಸ್ಕ್ವೇರ್ ಥೀಟಾ ಆಯ್ತು. ಇಲ್ಲಿ ಇದು ರೂಟ್ ಆಫ್ 1 - sin ಸ್ಕ್ವೇರ್ ಥೀಟಾ ಅಂದ್ರೆ ಇದು ಕಾಸ್ ಸ್ಕ್ವೇರ್ ಥೀಟಾ, ದಟ್ ಇಸ್ ಕಾಸ್ ಥೀಟಾ ಆಗುತ್ತೆ. ಇದು ಕ್ಯಾನ್ಸಲ್ ಮಾಡ್ಬೋದು. ಸೊ ಇದು ದಿಸ್ ಇಸ್ ಈಕ್ವಲ್ ಟು 0 to pi/6. ಇಲ್ಲೂ ಕೂಡ ಇನ್ನೂ ಕಷ್ಟ ಇದೆ ನೋಡಿ. 1/1 + sin ಸ್ಕ್ವೇರ್ ಥೀಟಾ ಆಯ್ತು. ಈಗ 0 to pi/6, 1/1 + sin ಸ್ಕ್ವೇರ್ ಅಂದ್ಮೇಲೆ ಇದು ನೋಡಿ 0 to pi/6, ಡಿನಾಮಿನೇಟರ್ ನ್ಯೂಮರೇಟರ್ ಎರಡನ್ನು ಕಾಸ್ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದ್ರೆ ಇಟ್ ಬಿಕಮ್ secant ಸ್ಕ್ವೇರ್ ಥೀಟಾ ಡಿ ಥೀಟಾ ಡಿವೈಡ್ ಬೈ 1/cos ಸ್ಕ್ವೇರ್ ಇಸ್ secant ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಬೈ cos ಸ್ಕ್ವೇರ್ ಇಸ್ tan ಸ್ಕ್ವೇರ್ ಥೀಟಾ. ಈಗ ಇದು ಡಿ ಟಿ ಆಗ್ಬೇಕಂದ್ರೆ ಇದನ್ನೆಲ್ಲ ಟ್ಯಾನ್ ಅಲ್ಲಿ ಬರ್ಕೋಬೇಕು. ಸೊ ಇಟ್ ಬಿಕಮ್ಸ್ 0 to pi/6 secant ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಡಿವೈಡೆಡ್ ಬೈ 1 + 2 tan ಸ್ಕ್ವೇರ್ ಥೀಟಾ ಆಯ್ತು. ನೋಡಿ ಎಷ್ಟು ನೀವು ವರ್ಕ್ ಮಾಡ್ಬೇಕಾಗತ್ತೆ ಇಲ್ಲಿ. ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇಫ್ ಐ ಪುಟ್ tan ಥೀಟಾ ಈಕ್ವಲ್ ಟು ಟಿ, tan ಥೀಟಾ ನಾನು ಟಿ ಅಂತ ಇಟ್ಕೊಂಡ್ರೆ tan ಥೀಟಾ ಈಕ್ವಲ್ ಟು ಟಿ, ದೆನ್ ಇಟ್ ಬಿಕಮ್ಸ್ 0, ಥೀಟಾ ಇಸ್ 0, ಟಿ ಇಸ್ 0. pi/6 ಕೊಟ್ಟಾಗ tan pi/6 is 1/√3. ಇದು dt ಡಿವೈಡೆಡ್ ಬೈ 1 + 2t ಸ್ಕ್ವೇರ್ ಅಂದ್ರೆ √2t ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಇದು ನಿಮಗೆ ಸ್ಟ್ಯಾಂಡರ್ಡ್ ಇಂಟೆಗ್ರಲ್ ನೋಡಿ. ಇದ್ರದ್ದು 1/1 + x ಸ್ಕ್ವೇರ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ tan ಇನ್ವರ್ಸ್ ಆಫ್ √2t ಡಿವೈಡೆಡ್ ಬೈ √2 ಅಂತ ಆಗುತ್ತೆ, ಕೋಎಫಿಷಿಯಂಟ್ ಆಫ್ ಟಿ ಇಂದ. ಸೊ ಇಟ್ ಇಸ್ 1/√2 ಇಂಟು tan ಇನ್ವರ್ಸ್ √2 ಇಂಟು 1/√3 ಅಂದ್ರೆ tan ಇನ್ವರ್ಸ್ ಆಫ್ √2/3 ಆಗುತ್ತೆ, ಮೈನಸ್ tan ಇನ್ವರ್ಸ್ 0. ಸೊ ಇಟ್ ಇಸ್ 1/√2 ಇಂಟು tan ಇನ್ವರ್ಸ್ √2/3, 1/√2 ಇಂಟು tan ಇನ್ವರ್ಸ್ √2/3. ಒನ್ ವೆರಿ ವೆರಿ ಟಫ್ ಕ್ವಶನ್. ಇದು ಸಬ್ಸ್ಟಿಟ್ಯೂಷನ್ ಮಾಡೋದು ಮತ್ತೆ ಡಿವೈಡ್ ಎಲ್ಲ ತರ ಮ್ಯಾನಿಪುಲೇಷನ್ ಇನ್ವಾಲ್ವ್ ಆಗಿರುವಂತದ್ದು. ಇದೊಂದು ಲಾಸ್ಟ್ ಬಹಳ ಸಿಂಪಲ್ ಕ್ವಶನ್. -π/2 to +π/2 ಅಂತ ಅಷ್ಟೇ ನಿಮಗೆ ಗೊತ್ತು. ಆಡ್ ಫಂಕ್ಷನ್ ಅಂದಾಗ ಅದನ್ನ ಹಾಗೆ ಕಟ್ ಮಾಡಬಹುದು. sin ಪವರ್ 5 ಅಂದ್ರೆ ಆಡ್ ಫಂಕ್ಷನ್, x³ ಅಂದ್ರೆ ಆಡ್ ಫಂಕ್ಷನ್, x ಇಸ್ ಆಡ್ ಫಂಕ್ಷನ್, ಇವೆಲ್ಲ 0 ಆಗ್ಬಿಡುತ್ತೆ. ಈ 5 ಕೂಡ ಆಡ್ ಅನ್ಬಿಟ್ಟು ಅದನ್ನು ಸೇರಿ 0 ಅಂತ ಇದನ್ನ ಬರೀಬಾರ್ದು. 5 is a constant. 5 into integral of 1 dx is x between -π/2 and +π/2, which is equal to 5 into π/2 minus of -π/2 is pi. So 5 pi is the answer. Idu answer. So I think ನಿಮಗೆ ಕಾನ್ಸೆಪ್ಟ್ ಇದು ಹೇಳಲಿಕ್ಕೆ ನಾನು ಕೆಲವು ಪ್ರಾಬ್ಲಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಸೊ ಮೊದಲು ಚೆನ್ನಾಗಿ ಗಮನ ಇಟ್ಟು ನೋಡಿ. ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗೋ ತರ ಕೊಟ್ಟಿರ್ತಾರೆ, ಡಿಸ್ಟ್ರಾಕ್ಟರ್ಸ್ ಅಂತ ಕರಿತೀವಿ ಅದಕ್ಕೆ. ಚಾಯ್ಸ್ ನೋಡುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ. ಸೊ ಇದು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ನನ್ನ ಕ್ಲಾಸು. ಆಲ್ ದ ಬೆಸ್ಟ್.